ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂತಹ ಮಹಾವತಾರ್ ಬಾಬಾ ಅವರನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ ಗಳಿಗೆ ವಂದಿಸುತ್ತ, ಸೀತಾದೇವಿ, ವಸುಂಧರಾ ಮಾತೆ, ಯಶೋಧರಾ ಮಾತೆಯರಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಸ್ವಾಧ್ಯಾಯವನ್ನ ಆರಂಭಿಸೋಣ. ಮಾಸ್ಟರ್ಸ್, ಈ ಆತ್ಮಾಯಣದ ಸ್ವಾಧ್ಯಾಯದ ಪಯಣದ 4ನೆಯ ದಿವಸ ಇವತ್ತು. ಇದಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೂ ನಾನು ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಪ್ರತಿ ದಿನದ ಹಾಗೆ ಇವತ್ತು ಕೂಡ ಗುರುಗಳು 11 ಗಂಟೆಗೆ ಸರಿಯಾಗಿ ಬಂದು ಯಾವ ರೀತಿ ಬರ್ತಾರೆ ನೋಡ್ಬೇಕು ಅಂತ ಹೇಳಿ ಅವರು ಗಮನ ಇಟ್ಟು ನೋಡ್ತಾರ. ಅವ್ರೇನ ಆರ್ಪಾರಾಗಿ ಬರ್ತಾರೋ ಅಥವಾ ಸೀದಾ ಬರ್ತಾರೋ ಗೊತ್ತಿರ್ಲಾರ್ದಂಗ್ ಬರ್ತಾರೋ ಅಂತ ಹೇಳಿ ದಾರಿ ಕಾಯ್ಕೋತ್ ಕೂತಿರ್ತಾರೆ. ಆದ್ರೆ ನಿರಾಶೆ ಆಗ್ತದೆ. ಯಾಕಂತಂದ್ರೆ ಅವ್ರು ಸಹಜವಾಗಿ ಬಾಗಿಲು ತೆರೆಕೊಂಡು ಸಾಮಾನ್ಯವಾಗಿ ಬಂದು ಅವರ ಯೋಗಕ್ಷೇಮವನ್ನ ಕೇಳಿ ಮುಂದೆ ಕೇಳ ಬಯಸ್ತೀಯಾ ಅಂತಕ್ಕಂಥ ಪ್ರಶ್ನೆಯನ್ನ ಕೇಳ್ತಾ, ಅಥವಾ ನಿನ್ನೆ ನಾ ಹೇಳಿದ್ದು ಬೋರ್ ಆಗಿದ್ದೀರಾ ಅಂತ ಹೇಳಿ ಕೇಳ್ತಾ ಬಂದು ಮುಂದಿನ ಒಂದು ಕಥೆಯನ್ನ ಹೇಳಿಕೆ ಶುರು ಮಾಡ್ತಾರೆ. ಆ ಕಥೆಯನ್ನ ನಾವೀಗ ನೋಡೋಣ. ಇದುವರೆಗೆ ಈ ಒಂದು ಪಶು ಜಗತ್ತಿನಲ್ಲಿ, ಪಶು ಸಾಮ್ರಾಜ್ಯದಲ್ಲಿ ವಿಭಿನ್ನ ಸ್ತರಗಳಲ್ಲಿ ಜೀವಿ ಹೇಗಿರುತ್ತೆ, ಹೇಗೆ ವಿಕಸನ ಆಗುತ್ತೆ, ಪ್ರತಿಯೊಂದು ಸ್ತರದಲ್ಲಿಯೂ ಕೂಡ, ಪ್ರತಿಯೊಂದು ಸಾಮ್ರಾಜ್ಯದಲ್ಲಿಯೂ ಕೂಡ ಜೀವಿಯು ತಾನು ಕಲಿಯಬೇಕಾಗಿರ್ತಕ್ಕಂತಹ ಪಾಠಗಳನ್ನ ಕಲಿತು, ಅನುಭವಿಸಬೇಕಾಗಿರ್ತಕ್ಕಂತಹ ಅನುಭವಗಳನ್ನ ಪಡೆದುಕೊಂಡು ಆತ್ಮದ ವಿಕಾಸದ ಕಡೆಗೆ ಹೋಗುತ್ತೆ ಅಂತಕ್ಕಂಥದ್ದನ್ನ ನಾವು ನೋಡಿದೀವಿ. ಆತ್ಮದ ಸ್ತರದಲ್ಲಿ, ತಳಹಂತದ ಸ್ತರದಲ್ಲಿಯೇ ಭಯ ಅಂತಕ್ಕಂಥದ್ದು ಇರುತ್ತೆ. ದೊಡ್ಡ ಪ್ರಾಣಿಗಳನ್ನ ನೋಡಿದಾಗ ಚಿಕ್ಕ ಪ್ರಾಣಿಗಳಿಗೆ ಭಯ ಅಂತಕ್ಕಂಥದ್ದು ಇರುತ್ತೆ. ಅದರಿಂದ ಅವರಿಂದ ರಕ್ಷಣೆ ಮಾಡ್ಕೊಳ್ತಕ್ಕಂಥ ಒಂದು ಗುಣವನ್ನದು ಪಡೀತದ ಅಂತಕ್ಕಂಥದ್ದನ್ನ ನಾವು ನೋಡಿದೀವಿ. ಹೀಗೆ ಪುಟ್ಟ ಜೀವಿಗಳಿಂದ ಕಾಡು ಪ್ರಾಣಿಗಳವರೆಗೆ, ಪುಟ್ಟ ಜೀವಿಗಳಿಂದ ಹಿಡಿದು ಒಂದು ಕಪ್ಪೆ, ಮೀನು ಇವುಗಳಿಂದ ಹಿಡಿದು ಕಾಡು ಪ್ರಾಣಿಗಳವರೆಗೆ ತಲುಪುತ್ತಾ ಕ್ರಮೇಣ ಜೀವನ ಶಕ್ತಿಯ ಹಂತವು ಬದಲಾಗ್ತಾ ಹೋಗ್ತದ. ಈ ಪುಟ್ಟ ಜೀವಿಗಳಿಂದ ಹಿಡಿದು ಕಾಡು ಪ್ರಾಣಿಗಳವರೆಗೆ ತಲುಪುತ್ತಾ ಕ್ರಮೇಣ ಜೀವನ ಶಕ್ತಿ ಬದಲಾಗ್ತಾ ಹೋಗ್ತದ. ಸ್ವಯಂ ಪ್ರಾಣಿಗಳು ಕೂಡ ಒಂದು ನೈಸರ್ಗಿಕ ನಿಯಮದ ಅಧೀನದಲ್ಲಿ ಇರ್ತಾವ. ಎಲ್ಲ ಪ್ರಾಣಿಗಳು ಕೂಡ ಒಂದು ನೈಸರ್ಗಿಕ ನಿಯಮದ ಒಂದು ಅಧೀನದಲ್ಲಿ ಇರ್ತಾವು. ಆ ನೈಸರ್ಗಿಕ ನಿಯಮ ಏನು ಅಂತಂದ್ರೆ ಸಬಲರ ಉಳಿವು, ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್. ಯಾರು ಫಿಟ್ ಇದ್ದಾರೋ ಅವ್ರು ಉಳಿತಾರೆ, ಯಾರು ಸಬಲರಿದ್ದಾರೋ ಅವರು ಬದುಕೊಳ್ತಾರೆ, ಅವರು ಉಳಿತಾರೆ ಅಂತಕ್ಕಂಥದ್ದು. ಅಂದ್ರೆ ಸಬಲವಾಗಿರ್ತಕ್ಕಂತಹ ಪ್ರಾಣಿ, ಶಕ್ತಿಶಾಲಿಯಾಗಿರ್ತಕ್ಕಂತಹ ಪ್ರಾಣಿ ಉಳಿತದ. ಅಶಕ್ತವಾಗಿರ್ತಕ್ಕಂತಹ ಪ್ರಾಣಿ ಈ ಶಕ್ತಿಶಾಲಿಯಾಗಿರ್ತಕ್ಕಂತಹ ಪ್ರಾಣಿಗಳಿಂದ ಶೋಷಣೆಗೆ ಒಳಗಾಗತ್ತೆ, ತೊಂದರೆಗೆ ಒಳಗಾಗತ್ತೆ ಅಂತಕ್ಕಂತಹ ಮಾತುಗಳು ಇಲ್ಲಿ ನಮಗೆ ಗೊತ್ತಾಗ್ತವೆ. ಸಬಲರ ಉಳಿವು ನಿಯಮಕ್ಕೆ ಅನುಗುಣವಾಗಿ ಅವು ಬದುಕ್ತಾ ಇರ್ತವೆ. ದುರ್ಬಲ ಪ್ರಾಣಿಗಳು ಆಹಾರಕ್ಕಾಗಿ ಕೊಲ್ಲಲ್ಪಡ್ತಾವು ಮತ್ತು ತಮ್ಮ ರಕ್ಷಣೆಯ ಭಯವು ಈ ಎಲ್ಲ ಪ್ರಾಣಿಗಳ ಅನುಭವಗಳಿಗೆ ಬಣ್ಣ ನೀಡುತ್ತದೆ. ತಮ್ಮ ರಕ್ಷಣೆ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು ಎಲ್ಲ ಪ್ರಾಣಿಗಳ ಅನುಭವಕ್ಕೆ ಬರ್ತಕ್ಕಂಥ ಒಂದು ಬಹುದೊಡ್ಡ ಸಂಗತಿ. ಈ ಸ್ಥಿತಿಯು ಅವುಗಳ ಜನ್ಮದಿಂದ ಹಿಡಿದು ಮರಣದವರೆಗೆ, ಇದು ಎಲ್ಲಿಯವ್ರ ಜನ್ಮದಿಂದ ಹಿಡಿದು ಮರಣದವರೆಗೂ ಈ ಸ್ಥಿತಿ ಇದ್ದೇ ಇರುತ್ತೆ. ತನ್ನನ್ನು ತಾನು ರಕ್ಷಿಸ್ಕೊಳ್ಬೇಕು ಅಂತಕ್ಕಂಥದ್ದು. ಅವುಗಳ ಮರಣ ಬೇಟೆಗಾರನ ಬಂದೂಕಿನ ಗುಂಡಿನಿಂದಾಗಲಿ, ಅಥವಾ ಯಾವುದೇ ದೊಡ್ಡ ಪ್ರಾಣಿಯ ಶೋಷಣೆಯಿಂದಾಗಲಿ, ಅಥವಾ ನೈಸರ್ಗಿಕವಾಗಿ ಇರಲಿ,
ಯಾವುದೇ ರೀತಿಯಿಂದ ಆಗಿದ್ದರೂ ಕೂಡ ಮರಣದವರೆಗೆ ಈ ಭಯ ಇರುತ್ತೆ. ಒಂದು ಸಣ್ಣ ಪ್ರಾಣಿಗಳಿಂದ ಹಿಡ್ಕೊಂಡು ಕಾಡು ಪ್ರಾಣಿಗಳವರೆಗೆ ಈ ಭಯ ಅಂತಕ್ಕಂಥದ್ದು ಅವುಗಳ ಜನನದಿಂದ ಸಾಯುವವರೆಗೆ ಇರ್ತದ. ತನಗಿಂತ ಶಕ್ತಿಶಾಲಿ ಪ್ರಾಣಿಯ ಅಥವಾ ಅತ್ಯಂತ ಶಕ್ತಿಶಾಲಿ ಪ್ರಾಣಿಯಾದ ಮನುಷ್ಯನ ಭಯವು ಎಲ್ಲ ಪ್ರಾಣಿಗಳ ಪ್ರಬಲತಮ ಭಾವನೆಯಾಗಿರುವುದು ಯಾವುದೇ ಆಶ್ಚರ್ಯದ ವಿಷಯ ಅಲ್ಲ. ಎಲ್ಲ ಪ್ರಾಣಿಗಳಿಗೂ ಗಳಿಗಿಂತಲೂ ಸಶಕ್ತನಾಗಿರ್ತಕ್ಕಂಥವನು ಯಾರು? ಮಾನವ. ಅವನ ಒಂದು ಭಯ ಎಲ್ಲ ಪ್ರಾಣಿಗಳಿಗೂ ಇರ್ತಕ್ಕಂಥದ್ದು ಇಲ್ಲಿ ಮುಖ್ಯವಾಗಿ ಕಂಡು ಬರ್ತದ. ಕಾಡು ಪ್ರಾಣಿಗಳ ಶರೀರದಲ್ಲಿ ಸಮೂಹ ಆತ್ಮಗಳು ಅನೇಕ ಜನ್ಮವನ್ನ ತೆಗೆದುಕೊಳ್ತಾವ. ಕಾಡು ಪ್ರಾಣಿಗಳ ಶರೀರದಲ್ಲಿ ಸಮೂಹ ಆತ್ಮಗಳು, ಇಲ್ಲಿಯೂ ಕೂಡ ಸ್ವತಂತ್ರ ಆತ್ಮ ಇರುವುದಿಲ್ಲ. ಸಮೂಹ ಆತ್ಮಗಳು ಹಲವಾರು ಜನ್ಮಗಳನ್ನ ತೆಗೆದುಕೊಳ್ತಾವು. ಯಾಕಂದ್ರೆ ಅವು ಈ ಕಾಡು ಪ್ರಾಣಿಗಳ ಜನ್ಮದಲ್ಲಿನೇ ಎರಡು ಪ್ರಮುಖವಾಗಿರ್ತಕ್ಕಂತಹ ಅನುಭವಗಳನ್ನ ಪಡಿತಾವ. ಈ ಜನ್ಮದಲ್ಲಿ ಕಾಡು ಪ್ರಾಣಿಗಳ ಜನ್ಮದಲ್ಲಿ ಎರಡು ಪ್ರಮುಖವಾಗಿರ್ತಕ್ಕಂತಹ ಅನುಭವಗಳು ಅವು ಯಾವುವು ಅಂತಂದ್ರೆ, ಒಂದು ಆತ್ಮ ಸಂರಕ್ಷಣೆ, ತನ್ನನ್ನು ತಾನು ರಕ್ಷಿಸಿಕೊಳ್ತಕ್ಕಂಥದ್ದು. ಎರಡನೇದು ಜೀವಂತವಾಗಿರಲು ಕೆಲಸ ಮಾಡುವ ಅನಿವಾರ್ಯತೆ. ಜೀವಂತವಾಗಿರ್ಬೇಕಾದ್ರೆ ಕೆಲಸ ಮಾಡಬೇಕು, ಕನಿಷ್ಠವಾಗಿ ಆಹಾರ ಸಂಗ್ರಹವನ್ನಾದ್ರೂ ಮಾಡ್ಲೇಬೇಕು ಅಂತಕ್ಕಂಥ ಎರಡು ಅನುಭವಗಳನ್ನ ಈ ಕಾಡು ಪ್ರಾಣಿಗಳ ಒಂದು ಜನ್ಮದಲ್ಲಿನೇ ಅವು ತಿಳ್ಕೊತಾವು. ಈ ಕುರಿತು ಈಗ ಆಹಾರ ಪ್ರಾಪ್ತಿಯು ಪ್ರತ್ಯೇಕ ಪ್ರಾಣಿಗಳ ಪರಮಾವಶ್ಯಕ ಕರ್ತವ್ಯವಾಗಿದೆ. ಪ್ರತಿಯೊಂದು ಪ್ರಾಣಿಗೂ ಆಹಾರ ಬೇಕು. ಅದನ್ನ ಯಾವುದೋ ರೀತಿಯಿಂದ ಒದಗಿಸಿಕೊಳ್ತಕ್ಕಂತಹ ಅದಕ್ಕಾದ್ರೂ ಅದು ಪ್ರಯತ್ನವನ್ನ ಮಾಡ್ಲೇಬೇಕು, ಕೆಲಸವನ್ನ ಮಾಡ್ಲೇಬೇಕಾಗ್ತದೆ. ಹೀಗಾಗಿ ಅವುಗಳ ಪರಮ ಅವಶ್ಯಕವಾಗಿರ್ತಕ್ಕಂಥ ಒಂದು ಕರ್ತವ್ಯ ಏನು ಅಂತಂದ್ರೆ ಆಹಾರವನ್ನ ದೊರಕಿಸಿಕೊಳ್ತಕ್ಕಂಥದ್ದು, ಆಹಾರವನ್ನ ಪಡಿತಕ್ಕಂಥದ್ದು. ಈ ಕುರಿತು ಅವು ಎಂದಿಗೂ ನಿಷ್ಕಾಳಜಿಯನ್ನ ಹೊಂದೋದಿಲ್ಲ. ಆಗಾಗ ಆಹಾರದ ಕೊರತೆಯಿಂದಾಗಿ ಆಹಾರ ಪ್ರಾಪ್ತಿಗಾಗಿ ಹೊಸ ಕ್ಷೇತ್ರಗಳ ಹುಡುಕಾಟ ಮಾಡುವ ಹಾಗೂ ತಮ್ಮನ್ನು ಪರಿಸ್ಥಿತಿಗೆ ಅನುಗುಣವಾಗಿ ಹೊಂದಿಕೊಳ್ಳುವಂತೆ ಅವುಗಳಿಗೆ ಪ್ರಾಣಿ ಸಹಜ ಪ್ರವೃತ್ತಿಯು ಶಿಕ್ಷಣ ನೀಡುತ್ತದೆ. ಆಹಾರಕ್ಕಾಗಿ ಎಲ್ಲೆಲ್ಲೋ ಹಾರಾಡಿ ಹೋಗ್ತಕ್ಕಂಥದ್ದನ್ನ, ಯಾವ್ಯಾವ್ದೋ ಪ್ರದೇಶಗಳಿಗೆ ಆಹಾರ ಹುಡುಕೊಂಡು ಹೋಗ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಈ ಆಹಾರ ಹುಡುಕಾಟ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಆಯಾ ಪರಿಸ್ಥಿತಿಗಳಿಗೆ ತಕ್ಕ ಹಾಗೆ ಆಯಾ ಸ್ಥಳಗಳಲ್ಲಿ ಹೊಂದ್ಕೊಳ್ತಕ್ಕಂತಹ ಒಂದು ಸ್ವಭಾವವೂ ಕೂಡ ಅವುಗಳಲ್ಲಿ ಬೆಳೀತದ. ಈ ರೀತಿಯ ಒಂದು ಪ್ರವೃತ್ತಿಯ ಶಿಕ್ಷಣ ಅವುಗಳಿಗೆ ತನ್ನಷ್ಟಕ್ಕೆ ತಾನೇ ಸಿಗುತ್ತೆ. ಆತ್ಮನಿಗೆ ಮನುಷ್ಯನ ರೂಪದಲ್ಲಿ ಜನ್ಮ ತೆಗೆದುಕೊಳ್ಳಬೇಕಾದಾಗ ಈ ಶಿಕ್ಷಣವು ಅವುಗಳ ಒಂದು ಶಕ್ತಿಶಾಲಿ ಅಡಿಪಾಯವನ್ನು ಒದಗಿಸ್ತದ. ಈ ಪ್ರಾಣಿ ಜನ್ಮದಿಂದ ಮನುಷ್ಯ ಜನ್ಮವನ್ನ ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಮನುಷ್ಯನಿಗೆ ಈ ಒಂದು ಶಕ್ತಿ ಏನದಲ್ಲ, ಅಂದ್ರೆ ಪರಿಸ್ಥಿತಿಗೆ ಅನುಗುಣವಾಗಿ, ಪ್ರಕೃತಿಗೆ ಯಾವ್ಯಾವ ಪ್ರದೇಶಕ್ಕೆ ಅನುಗುಣವಾಗಿ ಹೊಂದ್ಕೊಳ್ತಕ್ಕಂಥ ಒಂದು ಗುಣ ಏನದಲ್ಲ, ಅದು ಮನುಷ್ಯನಿಗೂ ಕೂಡ ಸಹಾಯಕ ಆಗ್ತದ ಅಂತ ಹೇಳಿ ಹೇಳ್ತಾರೆ. ಈ ಶಿಕ್ಷಣವು ಅವುಗಳ ಒಂದು ಶಕ್ತಿಶಾಲಿ ಅಡಿಪಾಯವನ್ನು ಒದಗಿಸ್ತದ. ಈ ಸಮಯದಲ್ಲಿ ಸಮೂಹ ಚೇತನದ ಜೀವನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಾತೃತ್ವದ ದರ್ಶನವಾಗುತ್ತದೆ. ಮೊಟ್ಟ ಮೊದಲ ಬಾರಿಗೆ ಮಾತೃತ್ವದ ದರ್ಶನ. ತನ್ನ ಮರಿಗಳಿಗೆ ಆಹಾರವನ್ನ ತಂದು ಕೊಡ್ತಕ್ಕಂಥದ್ದು, ಮರಿಗಳನ್ನ ಜೋಪಾನ ಮಾಡ್ತಕ್ಕಂಥದ್ದು, ಆಹಾರಕ್ಕಾಗಿ ಬೇರೆ ಬೇರೆ ಸ್ಥಳಗಳನ್ನ ಹುಡುಕೊಂಡು ಹೋಗ್ತಕ್ಕಂಥದ್ದು, ಇಲ್ಲಿ ಮಾತೃತ್ವದ ದರ್ಶನ ಮೊಟ್ಟ ಮೊದಲ ಬಾರಿಗೆ ಈ ಜೀವಿಗಳಲ್ಲಿ ಕಂಡು ಬರ್ತದೆ. ಸಮೂಹ ಚೇತನದಲ್ಲಿ ಅನೇಕ ಜೀವನಗಳನ್ನು ಜೀವಿಸಿದ ನಂತರ ಕಾಡು ಪ್ರಾಣಿಗಳು ಪಶು ಜಗತ್ತಿನ ಮೆಟ್ಟಿಲುಗಳ ಮೇಲೆ ಅತ್ಯಂತ ಉನ್ನತ ಸ್ಥಿತಿಗೆ ಬರ್ತಾವ. ಈ ಸಮೂಹ ಚೇತನದಲ್ಲಿ ಅನೇಕ ಜೀವನವನ್ನ ಜೀವಿಸಿದ ನಂತರ ಕಾಡು ಪ್ರಾಣಿಗಳು ಪಶು ಜಗತ್ತಿಗೆ ಬರ್ತಾವು. ಪಶು ಜಗತ್ತು ಅಂತಂದ್ರೆ ಹೆಚ್ಚಾಗಿ ಸಾಕು ಪ್ರಾಣಿಗಳ ಒಂದು ಗಳು ಅಂತ ನಾವು ಹೇಳ್ತೀವಿ. ಯಾಕಂದ್ರೆ ಆಮೇಲೆ ಅವುಗಳಿಗೆ ಪ್ರಗತಿ ಹೊಂದುವ ಇಚ್ಛೆ ಆಯ್ತು ಅಂತಂದ್ರೆ ಮಾನವನ ಜಗತ್ತಿಗೆ ಸಮೀಪ ತರುವಂತ ಬೇರೆ ಶರೀರ ಧಾರಣ ಮಾಡುವ ಅವಶ್ಯಕತೆ ಬೀಳ್ತದ. ಕಾಡು ಪ್ರಾಣಿಗಳಿಂದ ಪಶು ಜಗತ್ತು, ಪಶು ಜಗತ್ತಿನಿಂದ ಆ ಪಶು ಜಗತ್ತು ಮಾನವನ ಸಂಪರ್ಕಕ್ಕೆ ಬಂದ ಹಾಗೆ ಅದಕ್ಕೆ ಮಾನವನ ಒಂದು ಜೀವನ ಸಿಗ್ತಕ್ಕಂಥ ಒಂದು ಸಾಧ್ಯತೆ ಇರ್ತದ. ಈಗ ಆನೆ, ಕತ್ತೆ ಮತ್ತು ಎಮ್ಮೆಗಳು ತಮ್ಮ ಕಾಡು ಸ್ವಭಾವದಲ್ಲಿದ್ದಾಗ, ಇವೆಲ್ಲವೂ ಕಾಡು ಸ್ವಭಾವದಲ್ಲಿದ್ದಾಗ ಮನುಷ್ಯನಿಂದ ಹಿಡಿಯಲ್ಪಡುವಾಗ ಜೀವದ ಹಂಗು ತೊರೆದು ಹೋರಾಡ್ತಾವ. ಮನುಷ್ಯನ ಸಂಪರ್ಕ ಇಲ್ಲದೆ ಇರ್ತಕ್ಕಂತಹ ಸಂದರ್ಭದಲ್ಲಿ ಅವುಗಳನ್ನ ತಗೊಂಡ್ ಬಂದ್ವಿ ಅಂತಂದ್ರೆ ಅವು ಜೀವದ ಹಂಗು ತೊರೆದು ಮನುಷ್ಯನ ವಿರುದ್ಧ ಹೋರಾಡೋದನ್ನ ನಾವು ಕಾಣ್ತಾ ಇದ್ವಿ. ಆದ್ರೆ ಒಮ್ಮೆ ಅವುಗಳನ್ನ ಪಳಗಿಸಿದಾಗ, ಆನೆಯನ್ನ ಪಳಗಿಸೋದು, ಕುದುರೆಗಳನ್ನ ಪಳಗಿಸಿದಾಗ, ಕತ್ತೆ, ಎಮ್ಮೆ ಮುಂತಾದವುಗಳನ್ನ ಪಳಗಿಸಿದಾಗ ಅವು ಮನುಷ್ಯನ ಪ್ರೀತಿ ಸ್ನೇಹವನ್ನ ಪಡೆದು ಶುದ್ಧ ಸಾಕು ಪ್ರಾಣಿಗಳು ಆಗ್ತಾವ.
ಒಮ್ಮೆ ಪಳಗಿಸಿದಾಗ ಮನುಷ್ಯನ ಪ್ರೀತಿಯನ್ನ ಪಡೆದು ಅದಕ್ಕೆ ಅವು ಸಾಕು ಪ್ರಾಣಿಗಳಾಗ್ತಾವು. ಅಲ್ಲದೆ ತಮ್ಮ ನೈಸರ್ಗಿಕ ಶಕ್ತಿಯನ್ನ, ತಮ್ಮಲ್ಲಿರ್ತಕ್ಕಂಥ ನಿಸರ್ಗದತ್ತವಾಗಿರ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ಶಕ್ತಿಯನ್ನ ಸ್ವ ಇಚ್ಛೆಯಿಂದ ಮನುಷ್ಯನ ಪ್ರಗತಿಗಾಗಿ ಅವು ಬಳಸ್ತಾವು. ತಮಗಾಗಿ ಬಳಸಂಗಿಲ್ಲ, ಮನುಷ್ಯನ ಪ್ರಗತಿಗಾಗಿ. ಯಾರು ತನ್ನನ್ನ ಸಾಕಿದ್ದಾರೋ, ತನ್ನ ಒಡೆಯ ಯಾರೋ ಆತನ ಪ್ರಗತಿಗಾಗಿ ಅವು ಬಳಸ್ತಾವು. ಅದಕ್ಕಾಗಿ ಯಾವ ವಿರೋಧವನ್ನು ಅವು ವ್ಯಕ್ತಪಡಿಸೋದಿಲ್ಲ. ವರ್ಷಾನುಗಟ್ಟಲೆ ಮನುಷ್ಯನ ಗುಲಾಮನಾಗಿದ್ದ ಮೇಲೂ 100% ಅವು ಸಾಕು ಪ್ರಾಣಿಗಳಾಗಿ ತಯಾರಾಗುವುದಿಲ್ಲ ಅಂತಕ್ಕಂಥ ಮಾತು ಇದೆ. ಎಲ್ಲವೂ ಸಾಕು ಪ್ರಾಣಿಗಳಾಗಿ ತಯಾರಾಗೋದಿಲ್ಲ. 100% ಅಲ್ಲಿಯೂ ಕೂಡ ಪ್ರತಿಶತ ಇರುತ್ತೆ. ಕೆಲವು ಮಾತ್ರ ಸಾಕು ಪ್ರಾಣಿಗಳಾಗ್ತಾವು, ಕೆಲವು ಆಗೋದಿಲ್ಲ. ಇದರ ನಂತರದ ಜೀವನದಲ್ಲಿ ಅವು ಪುನಃ ಗುಲಾಮ ಜೀವನವನ್ನು ಹೊಂತಾವು. ಆದ್ರೆ ಈ ಮೊದಲಿನ ಜನ್ಮಗಳಲ್ಲಿ ಅವುಗಳಿಗೆ ಮನುಷ್ಯನ ಕುರಿತು ಭಯವಿದ್ದಂತೆ ಈಗ ಇರೋದಿಲ್ಲ. ಕೆಲವು ಮಾತ್ರ ಮನುಷ್ಯ ಜನ್ಮವನ್ನು ಪಡೀತಾವು, ಇನ್ನು ಕೆಲವೊಂದು ಪಡೆಯೋದಿಲ್ಲ. ಆದ್ರೆ ಮನುಷ್ಯನ ಬಗ್ಗೆ ಮೊದಲಿರ್ತಕ್ಕಂತಹ ಭಯ ಈಗ ಇರೋದಿಲ್ಲ. ಅದು ಪ್ರಾಣಿ ರೂಪದಲ್ಲಿ, ಪಶು ರೂಪದಲ್ಲಿ ಇದ್ರೂ ಕೂಡ ಮಾನವನಿಗೆ ಬಗ್ಗೆ ಇರ್ತಕ್ಕಂಥ ಒಂದು ಹೆದರಿಕೆ ಏನದಲ್ಲ, ಅದು ಇರೋದಿಲ್ಲ. ಈ ಸಮೂಹ ಪ್ರಾಣಿಗಳಲ್ಲಿ ಯಾವ ಪ್ರಾಣಿಗಳನ್ನು ಗೋಶಾಲೆ, ಕುದುರೆ, ಲಾಯೆ ಮುಂತಾದವುಗಳಲ್ಲಿ ಸುರಕ್ಷಿತವಾಗಿಟ್ಟು ಚಳಿಗಾಲದಲ್ಲಿಯೂ ಸುರಕ್ಷಿತವಾಗಿ ಆಹಾರ ನೀಡಲ್ಪಡುತ್ತದೆಯೋ ಆ ದನ ಕರುಗಳು ಅತ್ಯಂತ ವಿಕಾಸ ಹೊಂದಿದವುಗಳಾಗುತ್ತವೆ. ಇಲ್ಲಿನೇ ನೋಡ್ರಿ, ಮತ್ತೆ ಯಾವ ಪ್ರಾಣಿಗಳನ್ನ ಗೋಶಾಲೆಯಲ್ಲಿ, ಕುದುರೆ, ಲಾಯ ಮುಂತಾದವುಗಳಲ್ಲಿ ಅವುಗಳನ್ನ ಸುರಕ್ಷಿತವಾಗಿ ಇಡ್ತಾರೋ, ಮಳಿ ಚಳಿ ಬಿಸಿಲಿನಿಂದ ರಕ್ಷಣೆ ಕೊಡ್ತಾರೋ ಮತ್ತು ಸಮಯಕ್ಕೆ ತಕ್ಕ ಹಾಗೆ ಅವುಗಳಿಗೆ ಆಹಾರವನ್ನ ಒದಗಿಸ್ತಾರೋ ಅಂಥ ಪ್ರಾಣಿಗಳು ಅತ್ಯಂತ ವಿಕಾಸ ಹೊಂದಿರತಕ್ಕಂತಹ ಪ್ರಾಣಿಗಳಾಗಿ ಅವು ಜನ್ಮ ತಾಳ್ತಾವು ಅಂತ ಹೇಳಿ ಹೇಳ್ತಾರೆ. ಪರಿಶ್ರಮವಿಲ್ಲದೆ ಪ್ರಾಣಿಗಳಿಗೆ ಆಹಾರ ದೊರೆತರೆ ಅವು ತನ್ನ ಮಾಲೀಕನ ಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ವಿಶ್ವಾಸ ಇಡ್ತಾವಂತ. ಯಾವುದೇ ಪರಿಶ್ರಮವಿಲ್ದೇನೆ ಗೋಶಾಲೆಯಲ್ಲಿ ನಾವು ಬೆಳೆಸ್ತೀವಿ ಅಂತಂದ್ರೆ ಯಾವುದೇ ಪರಿಶ್ರಮ ಇಲ್ದೇನೆ ಅವುಗಳಿಗೆ ಆಹಾರ ಸಿಗ್ತಾ ಇರುತ್ತೆ. ಅಂಥ ಸಂದರ್ಭದಲ್ಲಿ ಅವು ಮನುಷ್ಯನ ಮೇಲೆ ಅತ್ಯಂತ ಹೆಚ್ಚಿನ ವಿಶ್ವಾಸವನ್ನ ಇಡ್ತಾವು ಅಂತಕ್ಕಂಥದ್ದು ಸಾಧಾರಣವಾಗಿ ಎಲ್ಲರೂ ನಂಬುತ್ತಾರೆ. ಇದರಿಂದ ಮನುಷ್ಯನಿಂದ ಉಂಟಾಗುವ ಭಯವು ಅವುಗಳ ಮನಸ್ಸಿನಿಂದ ಕೊನೆಗೊಳ್ತದ. ಯಾವಾಗ ಇವು ಮನುಷ್ಯನ ಸಂಪರ್ಕಕ್ಕೆ ಹೆಚ್ಚು ಸಮಯ ಬರ್ತಾವಲ್ಲ, ಆಗ ಮನುಷ್ಯನ ಬಗ್ಗೆ ಇರ್ತಕ್ಕಂತಹ ಒಂದು ಭಯ ಏನದಲ್ಲ, ಅದು ಸಂಪೂರ್ಣವಾಗಿ ನಾಶವಾಗುತ್ತೆ. ನಿಧಾನವಾಗಿ ಆದ್ರೆ ನಿಶ್ಚಿತವಾಗಿ ಅವುಗಳಲ್ಲಿ ಮಾನವ ಜಾತಿಯ ಭಯವು ಸಮಾಪ್ತಗೊಳ್ಳುತ್ತದೆ. ನಿಧಾನವಾಗಿ ಆದ್ರೂ ಕೂಡ ನಿಶ್ಚಿತವಾಗಿ ಮಾನವನ ಬಗ್ಗೆ ಇರ್ತಕ್ಕಂಥ ಭಯ ಸಮಾಪ್ತ ಆಗ್ತದ. ಈಗ ಸಮೂಹ ಆತ್ಮವು ಪಶು ಜಗತ್ತಿನ ಕೊನೆಯ ಹಂತದ ಪಾದಾರ್ಪಣೆಗೆ ತಯಾರಾಗಿರುತ್ತೆ. ಈಗ ಆ ಸಮೂಹ ಆತ್ಮ ಪಶು ಜಗತ್ತಿನ ಅಂತಿಮ ಹಂತ, ಕೊನೆಯ ಹಂತದಲ್ಲಿ ಪಾದಾರ್ಪಣೆ ಇಡ್ಲಿಕ್ಕೆ ತಯಾರಾಗಿರ್ತದ. ಇದು ಕುದುರೆ, ನಾಯಿ ಮತ್ತು ಬೆಕ್ಕುಗಳು ಮುಂತಾದ ಸಾಕು ಪ್ರಾಣಿಗಳ ನಿಜವಾದ ಸ್ಥಿತಿಯಾಗಿದೆ. ಕುದುರೆ, ನಾಯಿ, ಬೆಕ್ಕು ಇವು ಮುಂತಾದ ಸಾಕು ಪ್ರಾಣಿಗಳ ರೂಪದಲ್ಲಿ ಅವುಗಳ ನಿಜವಾದ ಸ್ಥಿತಿಯಾಗಿರ್ತದ. ಸಾವಿರಾರು ಮರಿಗಪ್ಪೆಗಳ ರೂಪದಲ್ಲಿ ತರುವಾಯ ಸಮೂಹ ಆತ್ಮವು ಈ ಹಂತಕ್ಕೆ ತಲುಪುತ್ತಿದ್ದಂತೆ ಅನೇಕ ಅನುಭವಗಳನ್ನ ಹೊಂದುತ್ತೆ. ಅವುಗಳ ಜನ್ಮ ಎಲ್ಲಿಂದಾಯ್ತು? ಸಾವಿರಾರು ಮರಿಗಪ್ಪೆಗಳ ರೂಪದಲ್ಲೇ ಆಯ್ತು, ನಂತರ ಇಲಿಗಳ ರೂಪದಲ್ಲೇ ಆಯ್ತು, ನಂತರ ಈ ಪಶುಗಳ ರೂಪದಲ್ಲಿ ಆಗಿರೋದನ್ನ, ಪ್ರಾಣಿಗಳ ಚಿಕ್ಕ ಚಿಕ್ಕ ಪ್ರಾಣಿಗಳ ರೂಪದಲ್ಲಿ ಮತ್ತು ದೊಡ್ಡ ಪ್ರಾಣಿಗಳ ರೂಪದಲ್ಲಿ ಆಗಿರೋದನ್ನ, ನಂತರ ಈ ಸಾಕು ಪ್ರಾಣಿಗಳ ರೂಪದಲ್ಲಿ ಆಗಿರೋದನ್ನ ನಾವು ಕಾಣ್ತಾ ಇದ್ವಿ. ಈ ರೀತಿ ಆತ್ಮವು ವಿಕಾಸ ಹೊಂತ ಅನೇಕ ಅನುಭವಗಳನ್ನ ಹೊಂದುತ್ತಾ ವಿಭಜಿತಗೊಂಡು ಸಣ್ಣ ಗುಂಪುಗಳಾಗುತ್ತಾ ಕೇವಲ 2 ಕುದುರೆ, 2 ನಾಯಿ ಅಥವಾ 2 ಬೆಕ್ಕು ಮುಂತಾದ 2 ಭಾಗಗಳಲ್ಲಿ ಸೀಮಿತ ಆಗ್ತಾವ. ನೋಡ್ರಿ, ವಿಕಾಸ ಹೊಂತ 2 ರೂಪದಲ್ಲಿ ಅವು ಬದಲಾವಣೆ ಆಗ್ತಾವು ಅಂತ ಹೇಳಿ ಹೇಳ್ತಾರೆ. 2 ಕುದುರೆ, 2 ನಾಯಿ ಅಥವಾ 2 ಬೆಕ್ಕು ಮುಂತಾದ 2 ಭಾಗಗಳಲ್ಲಿ ಸೀಮಿತ ಆಗ್ತಾವ. ಈ ಸಮೂಹ ಆತ್ಮವು ತನ್ನಲ್ಲಿ 2 ಭಾಗಗಳಾಗುವವರೆಗೆ ವಿಕಸಿತಗೊಂಡು ಎಲ್ಲ ರೀತಿಯಿಂದಲೂ ಪಳಗಿ ಮನುಷ್ಯನನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳತೊಡಗುತ್ತದೆ. ಈ ಹಂತದಲ್ಲಿ ಸಮೂಹ ಆತ್ಮ ತನ್ನಲ್ಲಿ 2 ಭಾಗಗಳಾಗುವವರೆಗೂ ವಿಕಸಿತ ಆಗಿ ಎಲ್ಲ ರೀತಿಯಿಂದ ತನ್ನನ್ನು ತಾನು ಪಳಗಿಸಿಕೊಂಡು ತರಬೇತಿಯನ್ನ ಪಡೆದುಕೊಂಡು ಮನುಷ್ಯನನ್ನ ಸಂಪೂರ್ಣವಾಗಿ ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತದ. ಈಗ ಅದರ ಒಂದು ಸ್ವತಂತ್ರ ಮನುಷ್ಯನ ರೂಪದಲ್ಲಿ ವ್ಯಷ್ಟೀಕರಣವು ಒಂದು ಸತ್ಯ ಎನಿಸತೊಡಗುತ್ತದೆ. ಈಗ ಅದರ ಒಂದು ಸ್ವತಂತ್ರ ಮನುಷ್ಯನ ರೂಪದಲ್ಲಿ ವ್ಯಷ್ಟೀಕರಣ, ಇಂಡಿವಿಜುವಲೈಸೇಷನ್ ಬರುತ್ತೆ ಅಲ್ಲಿ. ವ್ಯಕ್ತೀಕರಣ ಅಂದ್ರೆ ಸ್ವತಂತ್ರ ಅಸ್ತಿತ್ವ ಅಲ್ಲಿ ಬರ್ಲಿಕ್ಕೆ ಶುರು ಆಗ್ತದ. ಈ ಸಮೂಹ ಆತ್ಮಕ್ಕೆ ಇನ್ನು ಎಷ್ಟು ಜೀವನ ಜೀವಿಸಬೇಕು ಅಂತಕ್ಕಂಥದ್ದು
ಯಾರನ್ನ ಅವಲಂಬಿಸಿದೆ ಅಂತಂದ್ರೆ ಯಾರ ಸಂಪರ್ಕದಲ್ಲಿ, ಯಾವ ಮನುಷ್ಯನ ಸಂಪರ್ಕದಲ್ಲಿ, ಯಾವ ವ್ಯಕ್ತಿಯ ಸಂಪರ್ಕದಲ್ಲಿ ಅವು ಬಂದಿವೆಯೋ ಆ ವ್ಯಕ್ತಿ, ಆ ಮನುಷ್ಯ ಅವುಗಳನ್ನ ಹೇಗೆ ನಡೆಸಿಕೊಳ್ತಾನೆ ಅಂತಕ್ಕಂಥದ್ದನ್ನ ಅವಲಂಬಿಸಿದೆ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಆ ಮನುಷ್ಯರ ಮೇಲೆ ಅವಲಂಬಿತವಾಗಿವೆ. ಇಬ್ಬರು ಮಾಲೀಕರಲ್ಲಿ ಯಾರೋ ಒಬ್ಬರು ಈ ಕುದುರೆ, ನಾಯಿ ಮತ್ತು ಬೆಕ್ಕುಗಳೊಂದಿಗೆ ಪ್ರೇಮಪೂರ್ಣವಾಗಿ ವರ್ತಿಸದೆ ಹೋದಾಗ, ಇಬ್ಬರು ವ್ಯಕ್ತಿಗಳಲ್ಲಿ ಒಬ್ಬ ಇವುಗಳ ಜೊತೆಗೆ ಅತ್ಯಂತ ಪ್ರೀತಿಯಿಂದ ಆದರದಿಂದ ಇರ್ತಾನೆ, ಇನ್ನೊಬ್ಬ ಅವುಗಳನ್ನ ಪ್ರೀತಿಸದೆ ಹೋದ್ರೆ ಅನಾದರ ತೋರದ ಕ್ರೂರವಾಗಿ ವರ್ತಿಸಿದ ಅಂತಂದ್ರೆ ಅವು ಹಿಂದಿನ 20 ಜನ್ಮಗಳಲ್ಲಿ ಅಂಶಿಕ ರೂಪದಲ್ಲಿ ನಷ್ಟಗೊಂಡಂತಹ ಅವುಗಳ ಮಾನವ ಭಯವು ಮರಳಿ ಬರತೊಡಗ್ತದ. ಮಾನವನ ಬಗ್ಗೆ ಇರ್ತಕ್ಕಂತ ಭಯ ಹೋಗ್ಬೇಕಾದ್ರೆ ಹಿಂದಿನ 20 ಜನ್ಮಗಳಲ್ಲಿ 20 ಜನ್ಮ ತಗೋಬೇಕಾಗಿರ್ತದ ಅವಕ್ಕ. ಅಲ್ಲಿ ನಾಶವಾಗಿರ್ತಕ್ಕಂತ ಆ ಭಯ ಈಗ ಮತ್ತೆ ಆ ವ್ಯಕ್ತಿ ಕ್ರೂರತನವನ್ನು ತೋರಿಸ್ದ ಅಂತಂದ್ರೆ ಅವುಗಳಲ್ಲಿ ಮತ್ತೆ ಆ ಭಯ ಶುರು ಆಗ್ತದ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಮತ್ತು ಅವುಗಳ ವ್ಯಷ್ಟೀಕರಣವಾಗುವ ಮೊದಲು ಅವುಗಳಿಗೆ ಎಷ್ಟೋ ಜನ್ಮಗಳನ್ನ ಮತ್ತೆ ಅವು ತೆಗೆದುಕೊಳ್ಬೇಕಾಗ್ತದ. ಸಾಕು ಪ್ರಾಣಿಗಳೊಂದಿಗೆ ಮನುಷ್ಯನು ಮೈತ್ರಿ ಭಾವದಿಂದ ವ್ಯವಹರಿಸುವುದು ಎಷ್ಟೊಂದು ಅವಶ್ಯಕವಾಗಿದೆ ಎಂಬುದನ್ನು ನಾನು ಪದೇ ಪದೇ ಒತ್ತಿ ಹೇಳಲು ಬಯಸುತ್ತೇನೆ. ಆದ ಕಾರಣದಿಂದಲೇ ಸಾಕು ಪ್ರಾಣಿಗಳ ಜೊತೆಗೆ ಮನುಷ್ಯರು ಅತ್ಯಂತ ಪ್ರೀತಿಯಿಂದ ಇರಬೇಕು, ಚೆನ್ನಾಗಿ ಇರಬೇಕು ಅಂತಕ್ಕಂಥ ಮಾತನ್ನ ಮತ್ತೆ ಮತ್ತೆ ಒತ್ತಿ ಹೇಳಲಿಕ್ಕೆ ಬಯಸ್ತಾರೆ. ಹೀಗೆ ಮಾಡುವುದರಿಂದ ಅವುಗಳ ಮನಸ್ಸಿನಿಂದ ಭಯವು ಹೋಗಿ ಅವು ಮಾನವನನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತವೆ. ಹೀಗೆ ಮಾಡುವುದರಿಂದ ಅವುಗಳಿಗೆ ಪಶು ಜಗತ್ತಿನ ಅಂತಿಮ ಅವಸ್ಥೆಯು ಬಹು ಬೇಗನೆ ದೊರೆಯುತ್ತದೆ. ಯಾವಾಗ ಮನುಷ್ಯನ ಪ್ರೀತಿ ಅವುಗಳಿಗೆ ಸಿಗ್ತದಲ್ಲ, ಆಗ ಪಶು ಜಗತ್ತಿನ ಅವಸ್ಥೆಯ ಒಂದು ಕೊನೆಯ ಹಂತ ಬಹು ಬೇಗನೆ ಅವ್ರಿಗೆ ಆಗ್ತದ ಅಂತ ಹೇಳಿ ಹೇಳ್ತಾರೆ. ಇಲ್ಲಂತಂದ್ರೆ ಆಗೋದಿಲ್ಲ. ಯಾವುದೇ ಸಮೂಹ ಆತ್ಮವು ಎಲ್ಲಿಯವರೆಗೆ ತನ್ನೊಳಗಿಂದ ಮಾನವ ಜಾತಿಯೊಂದಿಗಿನ ಭಯದ ಭಾವವನ್ನು ಸಂಪೂರ್ಣವಾಗಿ ನಿರ್ಮೂಲನಗೊಳಿಸುವುದಿಲ್ಲವೋ ಅಲ್ಲಿಯವರೆಗೆ ಅವು ಮನುಷ್ಯ ರೂಪವನ್ನು ಹೊಂದುವುದು ಸಾಧ್ಯವಿಲ್ಲ. ಸ್ಪಷ್ಟವಾಗಿ ಹೇಳ್ತಾರೆ. ಯಾವುದೇ ಸಮೂಹ ಆತ್ಮವು ಎಲ್ಲಿಯವರೆಗೆ ತನ್ನೊಳಗೆ ಇರ್ತಕ್ಕಂಥ ಮನುಷ್ಯನ ಕುರಿತು ಇರ್ತಕ್ಕಂಥ ಮಾನವನನ್ನ ಕುರಿತು ಇರ್ತಕ್ಕಂಥ ಒಂದು ಭಯದ ಭಾವವನ್ನ ಸಂಪೂರ್ಣವಾಗಿ ನಾಶಗೊಳಿಸಿಕೊಳ್ಳುವುದಿಲ್ವೋ, ನಿರ್ಮೂಲನಗೊಳಿಸಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ಅವು ಮನುಷ್ಯ ರೂಪವನ್ನು ಪಡೀಲಿಕ್ಕೆ ಸಾಧ್ಯನೇ ಇಲ್ಲ ಎಂಬುದನ್ನ ದಯವಿಟ್ಟು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ಪ್ರೇಮವೆಂಬುದು ಕೇವಲ ಮನುಷ್ಯ ಸಾಮ್ರಾಜ್ಯದ ಹೃದಯದ ಭಾವನೆ ಅಷ್ಟೇ ಅಲ್ಲ, ಅದು ಸೃಷ್ಟಿಯ ಪ್ರತಿಯೊಂದು ಜೀವವನ್ನು ಆವರಿಸಿದೆ. ಪ್ರೇಮ ಅನ್ನೋದು ಕೇವಲ ಮನುಷ್ಯ ಸಾಮ್ರಾಜ್ಯದ ಹೃದಯ ಭಾವನೆ, ಮನುಷ್ಯನ ಹೃದಯದಲ್ಲಿ ಮಾತ್ರ ಪ್ರೇಮ ಇರುತ್ತೆ ಅಂತಕ್ಕಂಥದ್ದು ಅಲ್ಲ, ಅದು ಪ್ರತಿಯೊಂದು ಸೃಷ್ಟಿಯ ಪ್ರತಿಯೊಂದು ಜೀವದಲ್ಲಿನೂ ಆವರಿಸಿದೆ ಅಂತ ಹೇಳ್ತಾರೆ. ಆದ್ದರಿಂದ ಪಶುಗಳ ವಿಕಾಸದಲ್ಲಿ ಮನುಷ್ಯನ ಪಾತ್ರವು ನಿಜವಾದ ಅರ್ಥದಲ್ಲಿ ಪರಿಪೂರ್ಣ ಪ್ರೇಮದ ಮೌಲ್ಯವು ಅಭಯ ಅಂತ ಹೇಳ್ತಾರೆ. ಪರಿಪೂರ್ಣ ಪ್ರೇಮದ ಮೌಲ್ಯವು ಅಭಯವಾಗಿರ್ತಕ್ಕಂಥದ್ದು ಅಂದ್ರೆ ಭಯವನ್ನ ನಿರ್ಮೂಲನ ಮಾಡ್ತಕ್ಕಂಥದ್ದು ಆಗಿರುವುದರಿಂದ ಎಲ್ಲಿಯವರೆಗೆ ಪ್ರಾಣಿಗಳಿಗೆ ಮನುಷ್ಯನ ಪ್ರೇಮ ಮತ್ತು ಸಹಾಯ ದೊರೆಯುವುದಿಲ್ವೋ ಅಲ್ಲಿಯವರೆಗೆ ಅವುಗಳ ಪ್ರಗತಿ ಕುಂಠಿತ ಆಗುತ್ತೆ ಮತ್ತು ವಿಕಾಸ ಮಾರ್ಗದಲ್ಲಿ ಅಪರಿಮಿತ ಸಮಯದವರೆಗೆ ಅಡಚಣೆಯಾಗಿ ನಿಂತಿರುತ್ತದೆ. ಅವುಗಳ ಪ್ರಗತಿ ಕುಂಠಿತ ಆಗೋದಷ್ಟೇ ಅಲ್ಲದೇನೆ ಅವುಗಳ ವಿಕಾಸ ಮಾರ್ಗದಲ್ಲಿ ಅದು ಒಂದು ಬಹುದೊಡ್ಡ ಅಡಚಣೆಯಾಗಿ ನಿಂತಿರ್ತದೆ. ಇನ್ನು ಈ ವ್ಯಷ್ಟೀಕರಣವು ಹೇಗೆ ಜರುಗುತ್ತದೆ? ಇಲ್ಲಿ ವ್ಯಷ್ಟೀಕರಣ ಹೇಗಾಗುತ್ತೆ, ಇಂಡಿವಿಜುವಾಲಿಟಿ ಹೇಗೆ ಬೆಳೆಯುತ್ತೆ? ಸಮೂಹ ಆತ್ಮದಿಂದಾಗಿ ಈ ಇಂಡಿವಿಜುವಲ್ ಆಗಿರ್ತಕ್ಕಂಥ ವೈಯಕ್ತಿಕವಾಗಿರ್ತಕ್ಕಂಥ ವ್ಯಷ್ಟೀಕೃತವಾಗಿರ್ತಕ್ಕಂಥ ಒಂದು ಆತ್ಮ ಅಥವಾ ಈ ವ್ಯಷ್ಟೀಕರಣ ಹೇಗೆ ಜರುಗುತ್ತದೆ ಅಂತ ಹೇಳಿ ಅಂದ್ರೆ ಇಲ್ಲಿ 2 ಮಾರ್ಗಗಳಿವೆ ಅಂತ ಹೇಳ್ತಾರೆ. ಒಂದು ಹೃದಯದಿಂದ, ಇನ್ನೊಂದು ಬುದ್ಧಿಯಿಂದ. ಕೆಲವು ಪ್ರಾಣಿಗಳು ಹೃದಯದಿಂದ ವ್ಯಷ್ಟೀಕರಣವನ್ನ ಪಡೆದ್ರೆ, ಇನ್ನು ಕೆಲವು ಪ್ರಾಣಿಗಳು ತಮ್ಮ ಬುದ್ಧಿ ಶಕ್ತಿಯಿಂದ ಈ ವ್ಯಷ್ಟೀಕರಣವನ್ನ ಪಡಿತಾವು. ಅದು ಯಾವ ಮಾರ್ಗವನ್ನು ಅವಲಂಬಿಸಿದು ಅನ್ನೋದು ಪಶುವಿನ ಶ್ರೇಣಿಯನ್ನ ಅವಲಂಬಿಸಿದೆ. ನಾಯಿಯು ಪ್ರೇಮ ಹಾಗೂ ಬಲಿದಾನದಿಂದ ಮಾನವ ಜಗತ್ತಿನಲ್ಲಿ ಪ್ರವೇಶಿಸ್ತದ. ನಾಯಿಯು ಪ್ರೇಮ ಮತ್ತು ಬಲಿದಾನದಿಂದ ಮಾನವ ಜಗತ್ತನ್ನ ಪ್ರವೇಶಿಸ್ತದೆ ಅಂತ ಹೇಳಿ ಸಾಮಾನ್ಯವಾಗಿ ಹೇಳಲಾಗ್ತದೆ. ತನ್ನ ಮಾಲೀಕನ ಅಥವಾ ತನ್ನವನನ್ನಾಗಿ ಆಗಿಸಿಕೊಂಡವರ ಪರಿವಾರದ ಕುರಿತು ಎಷ್ಟೊಂದು ಸಮರ್ಪಿತವಾಗಿರುತ್ತದೆ ಎಂದರೆ, ವಿಪತ್ತಿನ ಸಮಯದಲ್ಲಿ ತನ್ನ ಮೂಲಭೂತ ಆತ್ಮ ಸಂರಕ್ಷಣೆಯನ್ನು ತೊರೆದು ತನ್ನ ಮಾಲೀಕ ಅಥವಾ ಅವನ ಪರಿವಾರದ ಯಾವುದೋ ಸದಸ್ಯರ ಜೀವ ಉಳಿಸುವುದಕ್ಕಾಗಿ ತನ್ನ ಪ್ರಾಣವನ್ನು ಬಲಿದಾನ ಮಾಡುತ್ತದೆ. ನಾಯಿಗಳು ಬಹಳಷ್ಟು
ಮಾಲೀಕನ ಮೇಲೆ ಬಹಳಷ್ಟು ಪ್ರೀತಿ ಇರ್ತಕ್ಕಂಥದ್ದು, ಅತ್ಯಂತ ವಿಶ್ವಾಸ ಇರ್ತಕ್ಕಂತಹ, ವಿಶ್ವಾಸಾರ್ಹವಾಗಿರ್ತಕ್ಕಂಥ ಒಂದು ಪ್ರಾಣಿ ಅಂತ ನಾವು ಹೇಳ್ತೀವಿ. ತನ್ನ ಮಾಲೀಕನಿಗಾಗಿ, ತನ್ನವನಿಗಾಗಿ ತನ್ನ ಜೀವದ ಹಂಗು ತೊರೆದು ಅದು ಕೆಲಸ ಮಾಡ್ತಾ ಇರುತ್ತೆ. ತನ್ನ ಜೀವವನ್ನೇ ಬಲಿದಾನ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಅದು ಮಾಡ್ತಾ ಇರ್ತದೆ. ಹೀಗಾಗಿ ನಾಯಿಗಳಿಗೆ ತನ್ನ ಪ್ರಾಣವನ್ನು ಬಲಿದಾನ ಮಾಡಿ ಸಮೂಹ ಆತ್ಮದ ವಶೀಕರಣ ಹೊಂದುವುದು ಅವಶ್ಯಕವಿಲ್ಲ. ಪಶು ಜಗತ್ತಿನಲ್ಲಿ ಬಂದು ಕಲಿಯಬೇಕಾದುದನ್ನೆಲ್ಲವನ್ನು ಕಲಿತ ಮೇಲೆ ಮತ್ತು ಮಾನವ ಜಾತಿಯ ಭಯವು ಸಂಪೂರ್ಣ ನಿರ್ಮೂಲನಗೊಂಡ ಮೇಲೆ ಇನ್ನು ಪಶು ರೂಪದಲ್ಲಿ ಹೆಚ್ಚಿನ ಜನ್ಮಗಳನ್ನು ತೆಗೆದುಕೊಳ್ಳುವುದು ಸಮಯ ಹಾಳು ಮಾಡಿದಂತೆ ಆಗುತ್ತದೆ. ಹಾಗಾದ್ರೆ ಅದರ ಅದೃಷ್ಟ ಇನ್ನೆಲ್ಲಿಯೋ ಇದೆ ಮತ್ತು ಅದು ಇನ್ನೂ ಹೆಚ್ಚಿನ ಹೊಸದೊಂದು ಜಾಗೃತ ಕ್ಷೇತ್ರದಲ್ಲಿ ಸ್ಥಾನಾಂತರಣಗೊಳ್ಳುತ್ತದೆ ಅಂತ ಹೇಳಿ ಹೇಳ್ತಾರೆ. ಹೀಗೆ ಎರಡು ರೀತಿಯಿಂದ ಈ ಪ್ರಾಣಿಗಳು ತಮ್ಮ ಒಂದು ಸಮೂಹ ಆತ್ಮವನ್ನ ತೊರೆದು ವೈಯಕ್ತಿಕ ಇಂಡಿವಿಜುವಾಲಿಟಿಯನ್ನ ಪಡಿತಾವು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಇನ್ನು ಮಾನವ ಶರೀರದಲ್ಲಿ ಮೊದಲ ಜನ್ಮ ಯಾವುದೋ ಅವಿಕಸಿತ ಅಥವಾ ನಿಮ್ನ ಶ್ರೇಣಿಯ ಮನುಷ್ಯನ ರೂಪದಲ್ಲಿ ಆಗಬೇಕೆಂಬ ಅವಶ್ಯಕತೆ ಇಲ್ಲ. ಇನ್ನು ಮಾನವ ಜನ್ಮ ತೆಗೆದುಕೊಂಡಾಗ ಸಾಮಾನ್ಯವಾಗಿ ನಿಮ್ನ ತರದ ಜೀವನವನ್ನ ಸಾಗಿಸ್ತಾನೆ. ಎಷ್ಟೋ ಜನ್ಮಗಳು ಈ ಮೂಲಾಧಾರ ಚಕ್ರದಲ್ಲಿನೇ ಹೋಗುತ್ತೆ, ಎಷ್ಟೋ ಜನ್ಮಗಳು ಸ್ವಾಧಿಷ್ಠಾನ ಚಕ್ರದಲ್ಲಿನೇ ಹೋಗುತ್ತೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ. ಹಾಗೆ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಯಾಕಂತಾರೆ ಆತ್ಮವು ಪಶು ಜಗತ್ತಿನಲ್ಲಿರುವಾಗಲೇ ಹಿಂದಿನ ಕೆಲವು ಜನ್ಮಗಳಲ್ಲಿ ಬಹಳಷ್ಟು ಅನುಭವಗಳನ್ನು ಗಳಿಸಿರ್ತದ. ವಿಶೇಷವಾಗಿ ಮಾಲೀಕನಿಗಾಗಿ ಪ್ರಾಣೋತ್ಸರ್ಗ ಮಾಡಿದ ಜನ್ಮದಲ್ಲಿ ಅಂಥ ಆತ್ಮನಿಗೆ ಈ ಜಗತ್ತಿನಲ್ಲಿಯೇ ದೊರೆಯುವಂತ ಎಲ್ಲ ಅವಿಕಸಿತ ಶರೀರಗಳಿಗಿಂತಲೂ ಉತ್ತಮವಾದ ಮಾನವ ಶರೀರ ದೊರೆಯುತ್ತದೆ. ಮಾನವ ಶರೀರವನ್ನ ಪ್ರವೇಶ ಮಾಡಿದಾಗ ಪ್ರಾರಂಭದಲ್ಲಿ ನಿಮ್ನ ತರವಾಗಿರ್ತಕ್ಕಂಥ ಮಾನವನ ಜೀವನವನ್ನ ಅಥವಾ ಅವಿಕಸಿತವಾಗಿರ್ತಕ್ಕಂಥ ಒಂದು ಆತ್ಮದ ಒಂದು ಸ್ಥಿತಿ ಇರುತ್ತೆ ಅಂತ ಹೇಳಿಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಹಿಂದಿನ ಜನ್ಮದಲ್ಲಿ ಅದು ಒಂದು ವೇಳೆ ಪ್ರಾಣಿಯ ರೂಪದಲ್ಲಿ, ಪಶುಗಳ ರೂಪದಲ್ಲಿ ಇದ್ದಾಗಲೇ ಕೂಡ ಬಹಳಷ್ಟು ವಿಕಸಿತವಾಗಿರ್ತಕ್ಕಂಥ ಒಂದು ಮನಸ್ಥಿತಿ ಅದರದ್ದು ಇತ್ತು ಅಂತಂದ್ರೆ ತನ್ನ ಮಾಲೀಕನಿಗಾಗಿ ಪ್ರಾಣ ತ್ಯಾಗವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿತ್ತು ಅಂತಂದ್ರೆ ಈ ಮೊದಲ ಜನ್ಮದಲ್ಲಿನೇ ಅದಕ್ಕೆ ಉನ್ನತವಾಗಿರ್ತಕ್ಕಂಥ ಒಂದು ವಿಕಸಿತವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಕಂಡು ಇರೋದನ್ನ ನಾವು ಕಾಣ್ತಾ ಇದ್ದೀವಿ. ಅಂತ ಆತ್ಮನಿಗೆ ಈ ಜಗತ್ತಿನಲ್ಲಿಯೇ ದೊರೆಯುವಂತಹ ಎಲ್ಲ ಅವಿಕಸಿತ ಶರೀರಗಳಿಗಿಂತಲೂ ಉತ್ತಮವಾಗಿರ್ತಕ್ಕಂಥ ಒಂದು ಮಾನವ ಶರೀರ ದೊರಕುತ್ತದೆ. ಯಜಮಾನನಿಗೆ ತನ್ನ ಉತ್ಕೃಷ್ಟ ಸಮರ್ಪಣೆಯ ಕಾರಣದಿಂದ ಕುದುರೆಗೂ ನಾಯಿಯಂತೆ ವಿಶಿಷ್ಟ ಮಾನವ ಶರೀರ ದೊರೆಯುತ್ತದೆ. ಕುದುರೆಯೂ ಕೂಡ ಮಾನವನಿಗೆ ಸೇವೆಯನ್ನ ಮಾಡ್ತದೆ, ತನ್ನ ಮಾಲೀಕನಾಗಿ ಸಾಕಷ್ಟು ಪ್ರಾಣ ತ್ಯಾಗವನ್ನ ಮಾಡ್ತಕ್ಕಂಥ ಕೆಲಸವನ್ನು ಅದು ಮಾಡ್ತಾ ಇರ್ತದೆ. ಹೀಗಾಗಿ ಅದಕ್ಕೂ ಕೂಡ ಈ ನಾಯಿಯ ಹಾಗೆ ಉತ್ಕೃಷ್ಟವಾಗಿರ್ತಕ್ಕಂಥ ಒಂದು ಶರೀರ ಸಿಗ್ತದ. ಯಜಮಾನಿಗೆ ಅವಶ್ಯಕತೆ ಇದ್ದಾಗ ಅದು ವಿಸ್ಮಯಗೊಳಿಸುವಂತಹ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸಿದ ನಂತರ ತಕ್ಷಣವೇ ಮರಣ ಹೊಂದುತ್ತದೆ ಎಂದು ಪ್ರಾಯಶಃ ಹೇಳ್ತಾರೆ. ಕುದುರೆಗಳು ತನ್ನ ಮಾಲೀಕನಿಗಾಗಿ ಜೀವ ತೆಗೆತಕ್ಕಂಥ, ತನ್ನ ಒಂದು ಪ್ರಾಣದ ಹಂಗು ತೊರೆದು ಅದು ಕೆಲಸ ಮಾಡಿ ತಕ್ಷಣ ತನ್ನ ಜೀವ ಬಿಡುತ್ತದ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ. ಹೀಗೆ ನಾಯಿ ಮತ್ತು ಕುದುರೆ ತನ್ನ ಸಮರ್ಪಣೆ ಮತ್ತು ಬಲಿದಾನದ ಬಲದಿಂದ ಮಾನವ ಜಗತ್ತಿನಲ್ಲಿ ಪ್ರವೇಶ ಪಡೀತಾವ. ನಾಯಿ ಮತ್ತು ಕುದುರೆಗಳು ಸಮರ್ಪಣಾ ಭಾವದಿಂದ, ಬಲಿದಾನದ ಭಾವದಿಂದ ಅವು ಮಾನವ ಜಗತ್ತಿನಲ್ಲಿ ಪ್ರವೇಶ ಪಡೀತಾವು. ಆದ್ರೆ ಬೆಕ್ಕು ಮನುಷ್ಯನನ್ನು ಅರ್ಥ ಮಾಡಿಕೊಳ್ಳುವುದನ್ನು ಕಲಿತು ಇನ್ನೂ ಹೆಚ್ಚಿನ ಸ್ಥಾನವನ್ನು ಪಡೆದು ಈ ಅಧಿಕಾರವನ್ನು ಹೊಂದುತ್ತದೆ. ಕುದುರೆ ಮತ್ತು ನಾಯಿಗಳು ತಮ್ಮ ಸಮರ್ಪಣಾ ಭಾವದಿಂದ ಪ್ರಗತಿಯ ಅಧಿಕಾರವನ್ನು ಹೊಂದುತ್ತವೆ. ಆದ್ರೆ ಬೆಕ್ಕು ಚಾಲಾಕಿತನದಿಂದ ಈ ಅಧಿಕಾರವನ್ನು ಹೊಂದುತ್ತದೆ. ಬೆಕ್ಕು ಯಾವಾಗ್ಲೂ ಚಾಲಾಕಿ ಇರ್ತದ, ಬಹಳಷ್ಟು ಚಾಲಾಕಿತನದಿಂದ ಹೊಂದದ. ಅದರಲ್ಲಿ ತರ್ಕಶಕ್ತಿ, ಮಿಣುಕು ಬೆಳಕನ್ನು ನೋಡಬಹುದು ಎಂದು ಪ್ರಾಚೀನ ದೃಷ್ಟಾರರು ಹೇಳ್ತಾರೆ. ತನ್ನ ಬುದ್ಧಿಶಕ್ತಿಯನ್ನ, ಒಂದು ತೀಕ್ಷ್ಣ ಬುದ್ಧಿಶಕ್ತಿಯನ್ನ, ತರ್ಕಶಕ್ತಿಯನ್ನ ಬಳಸ್ಕೊಂಡು ಅದು ಮಾನವ ಜನ್ಮದಲ್ಲಿ ಉನ್ನತ ಸ್ಥಾನವನ್ನ ಪಡೀತದ. ಹೀಗೆ ಮನುಷ್ಯ ಸೇವೆ ಮಾಡಲು ಆನೆಗಳಿಗೆ ತರಬೇತಿ ನೀಡುವ ಉದಾಹರಣೆಗಳು ದೊರೆಯುತ್ತವೆ. ಒಳ್ಳೆಯ ಮೃಗಾಲಯದಲ್ಲಿ ಮಂಗಗಳು ಇದೇ ಶ್ರೇಣಿಯಲ್ಲಿ ಬರ್ತಾವು. ಮನುಷ್ಯನ ಸೇವೆಯನ್ನ ಮಾಡ್ಲಿಕ್ಕೆ ಆನೆಗಳಿಗೆ ತರಬೇತಿಯನ್ನ ಕೊಡ್ತಾರೆ. ಯಾಕಂದ್ರೆ ಅವು ಎಷ್ಟು ಮಾನವನ ಸಂಪರ್ಕಕ್ಕೆ ಬರ್ತಾವೋ ಅಷ್ಟು ಬೇಗನೆ ಅವುಗಳಿಗೆ ಮಾನವ ಜನ್ಮ ಸಿಗುತ್ತೆ ಅಂತಕ್ಕಂಥದ್ದು. ಹಾಗೆ ಮೃಗಾಲಯದಲ್ಲಿ ಮಂಗಗಳಿಗೂ ಕೂಡ ಇದೇ ಶ್ರೇಣಿ ಬರ್ತದ. ಅವು ಭಯರಹಿತ ಸನ್ನಿವೇಶಗಳಲ್ಲಿದ್ದು ತಮ್ಮ ಬುದ್ಧಿಯನ್ನು ಉಪಯೋಗಿಸುವುದನ್ನು ನೋಡ್ತೇವಿ. ಇದರಿಂದ ಅವು ಕೂಡ ಮನುಷ್ಯನ ಮಾತುಗಳನ್ನು ಅರ್ಥ ಮಾಡಿಕೊಳ್ಳುತ್ತವೆ ಅಂತಕ್ಕಂಥದ್ದು ಗೊತ್ತಾಗ್ತದ. ಸಾಕು ಪ್ರಾಣಿಗಳ ಜೀವವನ್ನು ಭೋಗಿಸಲು ಸಾಧ್ಯವಾಗದ ಪ್ರಾಣಿಗಳು, ಇನ್ನು ಎಲ್ಲದಕ್ಕೂ ಸಾಕು ಪ್ರಾಣಿಗಳ ಬದುಕು ಸಿಗೋದಿಲ್ಲ.
ಕೆಲವು ಜನರು ಈ ಪ್ರಾಣಿಗಳನ್ನ ಸಾಕ್ತಾ ಇರ್ತಾರೆ. ಎಷ್ಟೋ ಪ್ರಾಣಿಗಳು ಬೀದಿಯಲ್ಲಿನೇ ಜೀವ ಬಿಡ್ತಾವ, ಎಷ್ಟೋ ಪ್ರಾಣಿಗಳು ಅರಣ್ಯದಲ್ಲಿ ಜೀವ ಬಿಡ್ತಾವು. ಅಂತ ಒಂದು ಮನುಷ್ಯನ ಸಂಪರ್ಕಕ್ಕೆ, ಮನುಷ್ಯನ ಜೀವನವನ್ನ ಸಮೀಪ ಬರ್ಲಿಕ್ಕೆ ಸಾಧ್ಯವಾಗದೇ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವು ಮಾನವ ಶರೀರದ ನಿಮ್ನತಮ ಶ್ರೇಣಿಯನ್ನ ಪಡೀತಾವ. ಮಾನವ ಶರೀರದಲ್ಲಿನೇ ಕೆಳದರ್ಜೆಯ ಒಂದು ಶರೀರವನ್ನು ಪಡೀತಾವು. ಇನ್ನೊಂದೆಡೆ ಅತ್ಯಧಿಕವಾದ ವಿಕಾಸ ಹೊಂದಿದ ನಾಯಿಗಳ ಸಮೂಹ ಆತ್ಮಗಳು ನಿಮ್ನ ಮಾನವ ಶರೀರವನ್ನು ಧಾರಣ ಮಾಡದೆ ಪೀಳಿಗೆಗಳಿಂದ ಮಾನವನ ಸೇವೆ ಮಾಡಿದ ಇತರ ಪ್ರಾಣಿ ಸದಸ್ಯರಂತೆ ನೇರವಾಗಿ ವಿಕಾಸ ಹೊಂದಿದ ಮಾನವರಾಗ್ತವೆ. ನಾಯಿಗಳು ಜನ್ಮಾಂತರದಿಂದ ಮಾನವನ ಸೇವೆಯನ್ನ ಮಾಡ್ತಾ ಬಂದ್ವು ಅಂತಂದ್ರೆ ಒಮ್ಮಿಂದೊಮ್ಮೆ ಅವರಿಗೆ ನೇರವಾಗಿ ವಿಕಾಸ ಹೊಂದಿರತಕ್ಕಂಥ ಮಾನವನ ಒಂದು ಸ್ಥಾನ ಬರ್ತಕ್ಕಂಥ ಸಾಧ್ಯತೆ ಇದೆ ಅಂತ ಹೇಳಿ ಹೇಳ್ತಾರೆ. ಸೊ ಇಷ್ಟು ಇವತ್ತಿನ ಸ್ವಾಧ್ಯಾಯವನ್ನ ಮುಗಿಸೋಣ. ಮಾಸ್ಟರ್ಸ್ ಟೈಮ್ ಆಗ್ತಾ ಇದೆ. ಇಲ್ಲಿಗೆ ಇಂದಿನ ಸ್ವಾಧ್ಯಾಯವನ್ನ ಮುಗಿಸೋಣ. ಇದುವರೆಗೆ ಆಸಕ್ತಿಯಿಂದ ಕೇಳಿದ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನ ಅರ್ಪಿಸುತ್ತಾ ದಯವಿಟ್ಟು ಧ್ಯಾನಕ್ಕೆ ಸಿದ್ಧರಾಗಿ ಯಾವುದಾದ್ರೂ ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಚೇರ್ ಮೇಲೆ ಕುಳಿತಿದ್ರೆ ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ರಿ. ಕೈ ಬೆರಳುಗಳನ್ನ ಒಂದ್ರೊಳಗೊಂದು ಸೇರಿಸ್ಕೊಳ್ರಿ. ಕನ್ನಡಕವನ್ನ ತೆಗೆಯಿರಿ. ಮುಖದ ಮೇಲೆ ಮಂದಹಾಸವಿರಲಿ. ದೇಹದ ಯಾವ ಭಾಗದಲ್ಲಿಯೂ ಬಿಗಿತ ಬೇಡ. ರಿಲ್ಯಾಕ್ಸ್ 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 ಪ್ಲೀಸ್. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವನ್ಧರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಗಳಿಗೆ, ಪಿರಮಿಡ್ ಮಾಸ್ಟರ್ಸ್ ಗಳಿಗೆ ವಂದಿಸುತ್ತ, ಸೀತಾ ಮಾತೆ, ಯಶೋಧರ ಮಾತೆ, ವಸುಂಧರ ಮಾತೆಯರಿಗೆ ವಂದಿಸುತ್ತ, ಬ್ರಹ್ಮರ್ಷಿಗಳು ಬ್ರಹ್ಮರ್ಷಿ ಪತ್ನಿಯರಿಗೆ ವಂದಿಸುತ್ತ, ಸಪ್ತರ್ಷಿಗಳು ಸಪ್ತರ್ಷಿ ಪತ್ನಿಯರಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ಅವರೆಲ್ಲರನ್ನು ನಮ್ಮ ಈ ಧ್ಯಾನಕ್ಕೆ ಆತ್ಮಪೂರ್ವಕವಾಗಿ ಆಹ್ವಾನ ಮಾಡೋಣ. ಅವರೆಲ್ಲರೂ ಜ್ಯೋತಿ ಸ್ವರೂಪದಲ್ಲಿ ಬಂದು ನಮ್ಮ ಜೊತೆಗೆ ಕುಳಿತು ಧ್ಯಾನಿಸುತ್ತಿದ್ದಾರೆ ಎಂದು ಭಾವಿಸಿಕೊಳ್ಳುತ್ತಾ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ. ಕೇವಲ ಸಹಜ ಶ್ವಾಸದ ಮೇಲೆ ಗಮನ. ಪ್ರಕೃತಿ ಸಹಜವಾದ ಶ್ವಾಸವಿರಲಿ. ಒಳ ಹೋಗುವ ಉಸಿರು, ಹೊರಬರುವ ಉಸಿರನ್ನು ಏಕಧಾರೆಯಾಗಿ ನಿರಂತರವಾಗಿ ಗಮನಿಸಿ ಮಾಸ್ಟರ್ಸ್. ಒಂದೊಂದು ಉಸಿರು ನಿಮ್ಮ ಗಮನಕ್ಕೆ ಬಾರದೆ ಹೋಗದಿರಲಿ. ಪ್ರತಿಯೊಂದು ಉಸಿರು ಅಷ್ಟೇ ಪ್ರಾಮುಖ್ಯತೆಯನ್ನ ಪಡೆದಿದೆ. ಯಾವ ಆಲೋಚನೆಗಳು ಬೇಡ, ಯಾವ ಮಂತ್ರ ಜಪ ತಪಗಳು ಬೇಡ. ಕೇವಲ ಶ್ವಾಸದ ಮೇಲೆ, ಉಸಿರಿನ ಮೇಲೆ ಗಮನವಿರಲಿ ಮಾಸ್ಟರ್ಸ್. ಯಾವಾಗ ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಉಸಿರಿನ ಮೇಲೆ ಕೇಂದ್ರೀಕೃತವಾಗುತ್ತದೆಯೋ ಆಗ ಆಲೋಚನೆಗಳು ಶೂನ್ಯವಾಗುತ್ತವೆ, ಮನಸ್ಸು ಶಾಂತವಾಗುತ್ತದೆ, ಧ್ಯಾನ ಸಿದ್ಧಿಸುತ್ತದೆ. ನಮ್ಮ ಉಚ್ಛ್ವಾಸ ನಿಶ್ವಾಸದ ಮಧ್ಯದ ಬಿಂದು, ಅದುವೇ ಧ್ಯಾನ ಬಿಂದು, ಅದುವೇ ಶೂನ್ಯ ಬಿಂದು, ಅದುವೇ ನಮ್ಮ ಆಂತರಿಕ ಜಗತ್ತಿನ ಬೀಗದ ಕೈ. ಅಲ್ಲಿ ಒಂದು ಕ್ಷಣ
ನಿಲ್ಲುವ ಅಭ್ಯಾಸವನ್ನ ಮಾಡಿ ಮಾಸ್ಟರ್ಸ್. ನಿಮಗಾಗಿ ಒಳ ಜಗತ್ತು ತೆರೆದುಕೊಳ್ಳುತ್ತದೆ. ಅನುಭವಿಸಿ. ಆಲಿಸಿ ಆಲಿಸಿ ಸೂಕ್ಷ್ಮ ನಾದಗಳನ್ನ, ಸೂಕ್ಷ್ಮ ಸ್ವರಗಳನ್ನ ಆಲಿಸಿ ಮಾಸ್ಟರ್ಸ್. ನಿಮ್ಮ ಹೃದಯದ ಬಡಿತವನ್ನ ಆಲಿಸಿ. ನಿಮ್ಮ ರಕ್ತ ಪರಿಚಲನೆಯ ವೇಗವನ್ನ ಗಮನಿಸಿ. ನಿಮ್ಮ ಉಸಿರಾಟದ ಬಿಸಿ ತಂಪುಗಳನ್ನ ಗಮನಿಸಿ. ಕನಿಷ್ಠ ಜೀರುಂಡೆಯ ನಾದವನ್ನ ಗಮನಿಸಿ ಮಾಸ್ಟರ್ಸ್. ದಿನದ 24 ಗಂಟೆ ನಿರಂತರವಾಗಿ ಸೇವೆ ಸಲ್ಲಿಸುವ ಜೀರುಂಡೆಗಳ ನಾದ, ಅದುವೇ ಓಂಕಾರ ನಾದದ ಮೂಲ. ಓಂಕಾರ ನಾದವನ್ನ ಗಮನಿಸಿ. ನೀವು ಎಷ್ಟೊಂದು ಸೂಕ್ಷ್ಮಗಳನ್ನು ಗಮನಿಸಲು ಸಮರ್ಥರಾಗುತ್ತೀರೋ ಅಷ್ಟು ನಿಮ್ಮ ಒಳ ಜಗತ್ತಿನ ಆಗುಹೋಗುಗಳು ನಿಮ್ಮ ಗಮನಕ್ಕೆ ಸ್ಪಷ್ಟವಾಗಿ ಬರುತ್ತವೆ ಮಾಸ್ಟರ್ಸ್. ನಾನು ದೇಹವಲ್ಲ, ನಾನು ಆತ್ಮಸ್ವರೂಪಿ. ನನ್ನ ಉಸಿರೇ ನನ್ನ ಗುರು. ಉಸಿರೆಂಬ ಗುರುವಿನ ಸಹಾಯದಿಂದ ನನ್ನ ಅಂತಿಮ ಗಮ್ಯದೆಡೆಗೆ, ಗುರಿಯೆಡೆಗೆ ನನ್ನ ಪಯಣ ನಿರಂತರವಾಗಿ ಸಾಗುತ್ತಲಿದೆ. ಆತ್ಮ ಸಾಕ್ಷಾತ್ಕಾರ, ಅಪರಮಾತ್ಮ ಸಾಕ್ಷಾತ್ಕಾರ, ಅಪರಮಾತ್ಮನ ಅಸ್ತಿತ್ವವನ್ನು ಅನುಭವಿಸುವುದೇ ನನ್ನ ಗುರಿ. ಧ್ಯಾನ ಆಳವಾಗ್ತಾ ಇದೆ. ಉಸಿರು ನಿಧಾನವಾಗ್ತಾ ಇದೆ. ಉಸಿರು ನಿಧಾನವಾಗುತ್ತಾ ನಿಧಾನವಾಗುತ್ತಾ ಚಿಕ್ಕದಾಗುತ್ತಾ ಚಿಕ್ಕದಾಗುತ್ತಾ ಆಜ್ಞಾ ಚಕ್ರದಲ್ಲಿ ಸ್ಥಿರಗೊಳ್ತಾ ಇದೆ ಮಾಸ್ಟರ್ಸ್. ಅಲ್ಲಿ ನಮ್ಮ ಆಜ್ಞಾ ಚಕ್ರ, ಥರ್ಡ್ ಐ ಆಕ್ಟಿವೇಟ್ ಆಗುತ್ತೆ. ಹಲವು ಬಣ್ಣಗಳು, ಹಲವು ದೃಶ್ಯಗಳು ನಮಗೆ ಕಾಣಿಸುತ್ತವೆ. ಏನು ಕಾಣಿಸುತ್ತದೆಯೋ ಅದನ್ನು ಗಮನಿಸಿ, ಅನುಭವಿಸಿ. ಆಳವಾದ ಧ್ಯಾನದ ಹಾಲ್ಗಡಲಿನಲ್ಲಿ ನಿಮ್ಮನ್ನು ನೀವು ಮುಳುಗಿಸಿ ಮಾಸ್ಟರ್ಸ್. ಅನುಭವಿಸಿ, ಆನಂದಿಸಿ, ಆಹ್ಲಾದಿಸಿ.
ಹ್ಮ್ 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 ಹ್ಮ್
5 ನಿಮಿಷಗಳು ಮಾಸ್ಟರ್ಸ್. ಕೊನೆ 2 ನಿಮಿಷಗಳು ಮಾಸ್ಟರ್ಸ್. ಕೊನೆಯ 1 ನಿಮಿಷ. ನಿಧಾನವಾಗಿ ಧ್ಯಾನದಿಂದ ಹೊರಬರಲು ಪ್ರಯತ್ನಿಸಿ ಮಾಸ್ಟರ್ಸ್. seconds. Ten seconds. 5 seconds. 5, 4, 3, 2,
1 0. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನ ಬಿಡಿಸ್ಕೊಂಡು ನಿಮ್ಮ ಕಣ್ಣುಗಳ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. 5 seconds. 5 4 3 2 1 0. ನಿಧಾನವಾಗಿ ನಿಮ್ಮ ಕಣ್ಣಿನ ಮೇಲಿನ ಕೈಗಳನ್ನು ತೆಗೆಯಿರಿ. ಕಣ್ಣುಗಳನ್ನು ಓಪನ್ ಮಾಡಿ ಮಾಸ್ಟರ್ಸ್. ಥ್ಯಾಂಕ್ ಯು ಎವ್ರಿಬಡಿ. ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನ ನೀಡಿ ನಮ್ಮೊಂದಿಗೆ ಕುಳಿತು ಧ್ಯಾನ ಮಾಡಿದ ಎಲ್ಲ ಮಾಸ್ಟರ್ಸ್ಗಳಿಗೆ ಅನಂತ ಕೋಟಿ ಧನ್ಯವಾದಗಳನ್ನು ಅರ್ಪಿಸುತ್ತ ನನ್ನೊಂದಿಗೆ ಕುಳಿತು ಧ್ಯಾನ ಮಾಡಿದ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತ ಥ್ಯಾಂಕ್ ಯು ಎವ್ರಿಬಡಿ. ಯಾರಾದ್ರೂ ಏನಾದ್ರು ಶೇರ್ ಮಾಡ್ಕೊಳ್ರಿ. ಮೇಡಮ್ ಮಾತಾಡ್ರಿ. ಸರೋಜಿನಿ ಮೇಡಮ್ ಅನ್ಮ್ಯೂಟ್ ಇದ್ದೀರಿ. ಮೇಡಮ್ ನಮಸ್ತೆ. ನಮಸ್ಕಾರ ರೀ ಮೇಡಮ್. ನಮಸ್ಕಾರ ರೀ ಮೇಡಮ್ ಸರೋಜಿನಿ ಮೇಡಮ್ ಅನ್ಮ್ಯೂಟ್ ಇದ್ದು ಅವ್ರ ಯೋಗ ನಿದ್ರೆಯಲ್ಲಿ ನಮ್ಮನ್ನೆಲ್ಲ ಕೊನೆ ತನಕ ತಗೊಂಡ್ ಹೋಗ್ಬಿಟ್ರು. ಹಾಗೇನೆ ಬರೀ ಕೊನೆಲೆ 5 ನಿಮಿಷ ಅಷ್ಟೇ ಮಾಡ್ಲಿಕ್ಕೆ ಆಗಿದೆ. ಅಂದ್ರೆ ಅವ್ರು ಡೀಪ್ ಅಲ್ಲಿ ಇದ್ರು, ಅದಕ್ಕೆ ಡಿಸ್ಟರ್ಬ್ ಮಾಡ್ಲಿಲ್ಲ. ಹೌದ್ರಿ ಮೇಡಮ್. ಹೌದು, ತುಂಬಾ ಡೀಪ್ ಹೋಗ್ಬಿಡ್ತಾರ್ರಿ ಮೇಡಮ್ ಅವ್ರು. ಅಲ್ಲ ನೀವು ಇದು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಒಂದ್ಸಲ ಎಲ್ಲಾರ್ದು ನೋಡಿ ಇದು ಮಾಡ್ರಿ, ಅನ್ಮ್ಯೂಟ್ ಮಾಡಿ. ಮ್ಯೂಟ್ ಮಾಡ್ರಿ. ಬಹಳ ಶಬ್ದ ಬರ್ಲಿಕತ್ತಿತ್ರಿ. ಹೌದ್ ಅದಕ್ಕೆ ಆಮೇಲೆ ಇದು ಮಾಡ್ದೆ ನಾ ಮ್ಯೂಟ್ ಮಾಡ್ದೆ ಆಮೇಲೆ. ನಮಗ್ ನಿಜವಾಗ್ಲೂ ಮೆಡಿಟೇಷನ್ ಮಾಡಕ್ ಆಗ್ಲೇ ಇಲ್ಲ ಮೇಡಮ್. ಫುಲ್ ಸರೋಜಿನಿ ಮೇಡಮ್ ಹಿಂದೆನೆ ಹೋಗ್ತಾ ಇದ್ದೀವಿ. ಹೌದು ಹೌದು ಬಾಳ ಡಿಸ್ಟರ್ಬ್ ಆಯ್ತು ಇವತ್ತು. ಡಿಸ್ಟರ್ಬ್ ಆಗದ್ ನಾನು ಇದು ಮಾಡ್ದೆ. ಡಿಸ್ಟರ್ಬ್ ಏನಿಲ್ಲ ಮೇಡಮ್. ಇನ್ನೊಂದ್ಸರಿ ಸರೋಜಿನಿ ಮೇಡಮ್ ಮನೆಗೆ ಹೋಗ್ಬಿಡ್ತೀವಿ ಬಿಡಿ. ಹೋಗೋಣ ಮೆಡಿಟೇಷನ್ ಮಾಡೋಣ. ಓಕೆ ಮೇಡಮ್, ಥ್ಯಾಂಕ್ ಯು. ಓಕೆ ಮೇಡಮ್. ಮತ್ತೇನ್ ಹೇಳ್ರಿ ಮೇಡಮ್, ಹೆಂಗಿತ್ತು ಧ್ಯಾನ? ಚೆನ್ನಾಗಿತ್ತು ಸ್ವಾಧ್ಯಾಯ ಮೇಡಮ್ ತುಂಬಾ ಚೆನ್ನಾಗಿತ್ತು. ಸ್ವಾಧ್ಯಾಯ ಚೆನ್ನಾಗಿ ಬರ್ತಾ ಇದೀರಿ ಮೇಡಮ್? ಏನ್ ಬೋರ್ ಆಗ್ತಾ ಇಲ್ಲ? ಇಲ್ಲ. ಚೆನ್ನಾಗಿ ಬರ್ತಾರೆ. ಯಾಕಂದ್ರೆ ಇದು ಇಂಟ್ರೆಸ್ಟಿಂಗ್ ಇದೆ. ಇಂಟ್ರೆಸ್ಟಿಂಗ್. ಕತಿ ಹೇಳ್ದಂಗ್ ಹೇಳಿಕ್ ಬರಂಗಿಲ್ರಿ ಮೇಡಮ್. ಇದು ಇಲ್ಲ ಕತಿ ಹೇಳ್ದಂಗ್ ಹೇಳಿಕ್ ಬರಂಗಿಲ್ಲ. ಪ್ರತಿಯೊಂದು ಅಂತಾನು ಸ್ವಲ್ಪ ಇವೆಲ್ಲ ತಿಳ್ಕೊತ್ ಹೋದ್ರೆ ಮುಂದಿನ ಅರ್ಥ ಆಗ್ತಾವ. ಸುಮ್ನೆ ಒಮ್ಮೆ ಶಾರ್ಟ್ ಒಳಗ್ ಒಂದ್ ಸ್ವಲ್ಪ ಜಿಸ್ಟ್ ಒಳಗ್ ಮುಗ್ಸಪ್ಲೆ ಇಲ್ಲಲ್ಲ, ಅದಕ್ಕೆ ನಿಧಾನಕ್ಕೆ ತಗೊಂಡ್ ಹೋಗ್ಲಿಕತ್ತೀನಿ ನೋಡ್ರಂಗೆ. ಬೋರ್ ಏನ್ ಆಗ್ತಾ ಇಲ್ಲ. ನನ್ ಮಕ್ಕಳು ಇಬ್ಬರ ಮನೆಯಲ್ಲಿ ನಾಯಿಗಳದಾವ. ಅದಕ್ಕೆ ಇಷ್ಟು ಚೆನ್ನಾಗ್ ನೋಡ್ಕೋತಾರ ಅವರು, ಇಷ್ಟು ಪ್ರೀತಿ ಮಾಡ್ತಾರೆ. ಈಗ ಅನ್ಕೊಂಡೆ ಅದಕ್ಕೆ ನೆಕ್ಸ್ಟ್ ಅಲ್ಲಿ ಜನ್ಮನಲ್ಲಿ ಅವು ಮನುಷ್ಯರಾಗ್ಬಿಡ್ತಾವ ಅಂತ ಅನ್ಕೊಂಡೆ. ಹೌದು 100% ನೋಡ್ರಿ. ಹೌದು, ಕರೆಕ್ಟ್. ನಂಗೂ ಹಂಗೆ ಅನ್ಸ್ತು. ಓಕೆ. ಪ್ರಾಣಿಗಳೆಲ್ಲ ನೆಕ್ಸ್ಟ್ ಜನ್ಮ ಶೀಘ್ರ ಜನ್ಮ ಮನುಷ್ಯ ಜನ್ಮ. ಅಲ್ಲಿ ಅಷ್ಟು ಮನುಷ್ಯರಿಗೆ ಅಷ್ಟು ಒಳ್ಳೆ ಸೇವೆ ಮಾಡಿದ್ವು, ಅವಕ್ಕೆ ಉನ್ನತ ಮಾನವ ಜನ್ಮನೇ ಸಿಗ್ತದಂತ್ರಿ. ಮತ್ತ ಕೆಳಸ್ತರದ್ನು ಅಲ್ಲ, ವಿಕಸಿತವಾಗಿರ್ತಕ್ಕಂಥ ಮಾನವ ಜನ್ಮ, ಒಳ್ಳೆ ಆತ್ಮ ಆಗಿ ಜೀವ ತಗೋತಾರ. ಆಸಕ್ತಿ ಬರ್ಲಿಕ್ಕತ್ತದಲ್ಲ, ಬೋರ್ ಏನ್ ಆಗ್ತಾ ಇಲ್ಲಲ್ಲ? ನನಗೆ ಎಲ್ಲಿ ಬೋರ್ ಆಗ್ತದ ಅನ್ಸಕತ್ತಿತ್ತು. ಓಕೆ. ಮತ್ತೆ ಯಾರು ಮಾತಾಡ್ತೀರಿ? ಹಲೋ ಗಂಗಾ, ಮಾತಾಡ್ತೀಮ? ರೇಖಾ, ಸ್ವಾಧ್ಯಾಯ ತುಂಬಾ ಚೆನ್ನಾಗ್ ಅನಿಸ್ತು. ಹೌದಾ? ಅದೇ ಜನ್ಮಗಳ ಬಗ್ಗೆ ತಿಳ್ಕೊಂಡು, ಆಮೇಲೆ ನನಗ್ ಲಾಸ್ಟಿಗೆ ಬದಲು ಒಂದ್ 2 ಇದು ಕಾಣ್ದು, ನಾಯಿಗಳು ಕಂಡಂಗ ಅದು. ಆಮೇಲೆ ಯಾರೋ ಕುದುರೆ ಮೇಲೆ ಬರ್ತಾ ಇರೋಂಗ ಅನಿಸ್ತು. ಹೌದಾ? ನೆಕ್ಸ್ಟ್ ಆಮೇಲೆ ತುಂಬಾ ಎನರ್ಜಿ ಇತ್ತು. ಧ್ಯಾನ ತುಂಬಾ ಚೆನ್ನಾಗೈತಿ ಇವತ್ತು. ನನಗೆ ತುಂಬಾ ಹೋಗಿದ್ದೆ ಫುಲ್ ಕಾನ್ಸಂಟ್ರೇಷನ್, ಫುಲ್ ನನಗೆ ಯಾವ್ದು ಡಿಸ್ಟರ್ಬ್ ಆಗೇ ಇಲ್ಲ. ಒಟ್ಟ ಫುಲ್ ಧ್ಯಾನದಾಗ ಹೋಗಿದ್ದೆ. ಬಟ್ ಚೆನ್ನಾಗ್ ಅನಿಸ್ತು. ನನಗೂ ಮೊದಲೇನ ಅಷ್ಟ ಆಗ್ಲಿಲ್ಲ, ಆಮೇಲೆ ಸರೋಜಿನಿ ಮೇಡಮ್ ಅವ್ರದ್ದು ಕೇಳ್ಸಕತ್ತು ಮತ್ತೆ ಇದು ಮಾಡ್ದೇನ ಅಷ್ಟೇ. ಸ್ವಲ್ಪ ಕೇಳಿಸ್ತು, ಬಟ್ ಏನಿದಾಗ್ಲಿಲ್ಲ. ಬಟ್ ಡೀಪ್ ಹೋಗಿದ್ದೆ ನಾನು. ಅದು ಡೀಪ್ ಹೋಗ್ಲಿಲ್ಲ ಅಂದ್ರೆ ಸ್ವಲ್ಪ ಇದಾಗ್ತದ. ಒಳಗ್ ಹೋಗ್ಲಿಕ್ಕೆ ಆಗಲ್ಲ. ಒಳಗ್ ಹೋದ್ಮೇಲೆ ಏನ್ ಬಂದ್ರೆ ಏನು ಗೊತ್ತಾಗಂಗಿಲ್ಲ. ತುಂಬಾ ಚೆನ್ನಾಗ್ ಅನಿಸ್ತು. ಥ್ಯಾಂಕ್ ಯು. ಶೋಭಾ ಮೇಡಮ್ ಮಾತಾಡ್ತೀರಿ? ಸ್ವಲ್ಪ ಗಂಟಲು ಇದಾಗ್ಯದ್ರಿ. ಹೌದ್ರಿ ಮೇಡಮ್, ಯಾಕೋ ನಿನ್ನೆ ಧ್ವನಿ ಭಾಳ ಕೇಳ್ಸಕತ್ತಿತ್ತು. ಕೋಲ್ಡ್ ಆಗಿದೆ, ಮನಿದು ಇದನ್ನ ಡಸ್ಟ್ ಆಗಿದೆ.
ಡಸ್ಟ್ ಡಸ್ಟ್ ಆಗೈತಿ ಬಾಳ ಕೆಲ್ಸ ಆಗ್ಯದ್ರಿ ಡಸ್ಟ್ ಆಗೈತಿ ಅದ್ರಲ್ಲಿಂದ ಇದು ಆಗ್ಯದ. ಹೌದಲ್ರಿ ನಿನ್ನೆನೆ ಅನಸ್ತು ನನಗ ಹಾ Very ಹಾ ಓಕೆ ಕೆಬ್ರಲಕತ್ತದ ಇದು. ಹೌದಲ್ ಜಾಸ್ತಿ ಆಗ್ತದೆ. ಓಕೆ ಮೇಡಮ್ ನಾಳೆ ಮತ್ತೆ ಭೇಟಿಯಾಗೋಣ. ಇನ್ನಿಷ್ಟು ಧ್ಯಾನ ಸ್ವಾಧ್ಯಾಯ ಸತ್ಸಂಗದೊಂದಿಗೆ ನಾಳೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಮತ್ತೊಮ್ಮೆ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ತಮಗೂ ಧನ್ಯವಾದಗಳು. ಗುಡ್ ನೈಟ್. ಗುಡ್ ನೈಟ್.